ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರ ಸ್ವಾಗತ. ಇವತ್ತು ನಿಮ್ಮ ಮುಂದಿದೆ ವೋಕ್ಸ್ವ್ಯಾಗನ್ ಪೋಲೋ ಮಿನಿ ಸೂಪರ್ ಕಾರ್ ಬಿ ಸೆಗ್ಮೆಂಟ್ ಒಳಗಡೆ ಒಂದು ಅಲ್ಟಿಮೇಟ್ ಹಾಟ್ ಹ್ಯಾಚ್ಬ್ಯಾಕ್ ಅಂತ ಕರಿಬೋದು. ಇದನ್ನು ಇಟ್ಸ್ ಅನ್ ಅಲ್ಟಿಮೇಟ್ ಮಷಿನ್ ಇದು. ಸೊ ಮಷಿನ್ ಆಗಿರ್ಬೋದು, ಹ್ಯಾಂಡ್ಲಿಂಗ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಲ್ಟಿಮೇಟ್ ಐತಿ. ಬಟ್ ಕೀ ಒಳಗಡೆ ಏನೈತೆ ಅಂತ ನೋಡ್ಬಿಡೋಣ. ಫಸ್ಟ್ ಆಫ್ ಆಲ್ ಈ ಪರ್ಟಿಕ್ಯುಲರ್ ಕಾರ್ ಬಗ್ಗೆ ಹೇಳ್ತೀನಿ, ಬಟ್ ವೋಕ್ಸ್ವ್ಯಾಗನ್ ಒಳಗಡೆ ನೋಡೋಣ. ಈ ಕೀ ಒಳಗಡೆ ಲಾಕು, ಅನ್ಲಾಕು ಮತ್ತು ಬೂಟ್ ನೀವು ಮೂರು ಆಪ್ರೇಟನ್ನು ಮಾಡ್ಬೋದು. ಸೊ ಆಮೇಲೆ ನಿಮ್ಮದು ಈ ಕಾರ್ ಒಳಗಡೆ ಸ್ಪೆಷಲಿ ಟ್ಯೂನ್ ಆಗಿರ್ತಕ್ಕಂಥ ಇಂಜಿನು, ಸ್ಟೇಜ್ 1+ ಟ್ಯೂನ್ ಆಗಿರ್ತಕ್ಕಂಥ ಇಂಜಿನ್ ಇದು. TSI 1 ಲೀಟರ್ GT ಇಂಜಿನ್ ಇದು. ಓಕೆ, ಪೆಟ್ರೋಲ್ ಇಂಜಿನ್ ಕೂಡ ಹೌದು. ಸೊ ಇದು ಫ್ರಂಟ್ಲಿಂದ ಯಾವ ಥರ ಕಾಣುತ್ತೆ ಅನ್ನೋದನ್ನು ನೀವು ನೋಡ್ತಿರ್ಬೋದು. ಆ್ಯಂಡ್ ಇದ್ರದ್ದು ವಿಂಡ್ ಸ್ಕ್ರೀನ್ ಆಗಲಿ, ಇದ್ರದ್ದು ಬೋನೆಟ್ ಆಗಲಿ ಕಂಪ್ಲೀಟ್ಲಿ ಫ್ಲ್ಯಾಟ್ ಐತಿ. ಒಂಥರ ಒಂದು ವರ್ಟರ್ಸ್ ಅಂತ ಏನು ಬರುತ್ತಲ್ಲ ಇವಾಗ ವೋಕ್ಸ್ವ್ಯಾಗನ್ ಪ್ರೆಸೆಂಟ್ ಮಾಡಲ್ಸು, ಆ ಥರ ಇದ್ರದ್ದು ಆಲ್ರೆಡಿ ಫೀಲ್ ಮೊದಲಿಂದನೇ ಕೊಡ್ತಾ ಬಂತು ಇದು. ಆ್ಯಂಡ್ ಇದು ಬಂದು ಪರ್ಟಿಕ್ಯುಲರ್ಲಿ GT ವೇರಿಯಂಟ್ ಆನ್ ಸ್ಟಾಕನ್ನೇ ಸಿಕ್ಕಾಪಟ್ಟೆ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಸ್ಟಿಲ್ ಇದು ಟ್ಯೂನ್ ಆಗಿರ್ತಕ್ಕಂಥ ಇಂಜಿನ್. ಸೊ ಇದು ಯಾವ ಥರ ಬರ್ತಂತ ರೈಡ್ ಒಳಗಡೆ ಕೂಡ ನೋಡೋಣಂತೆ. ಅದಕ್ಕಿಂತ ಮೊದಲೇ ಈ ಕಾರ್ ಒಳಗಡೆ ಯಾವ್ಯಾವ ಥರ ಸ್ಪೆಸಿಫಿಕೇಷನ್ಸ್ ಅದಾವ ಅನ್ನೋದು ಕೂಡ ನೋಡೋಣ. ಈ ಪ್ಲಾಟ್ಫಾರ್ಮ್ ಬಂದು ಈ ವೋಕ್ಸ್ವ್ಯಾಗನ್ ಅವ್ರದ್ದು MQB AO ಪ್ಲಾಟ್ಫಾರ್ಮ್ ಅಂತ ಬರುತ್ತೆ. ಈ ಕಾರ್ ಬಂದು 6th ಜನರೇಷನ್ ಆಫ್ ದ ವೋಕ್ಸ್ವ್ಯಾಗನ್ ಪೋಲೋ. ಇದು ರೀಡಿಸೈನ್ಡ್ ಇನ್ 2017 ಇದು. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇದರೊಳಗಡೆ ಆಟೋ ರೇನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಬರ್ತೈತಿ. ಆ್ಯಂಡ್ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ. ಹೆಡ್ಲ್ಯಾಂಪ್ಸ್ ವಿತ್ ಫಾಗ್ ಲ್ಯಾಂಪ್ಸ್ ಕೂಡ ಇದೆ. ಈ ಕಾರ್ ಒಳಗಡೆ ಹೆಡ್ಲ್ಯಾಂಪ್ಸ್ ಚೇಂಜ್ ಆಗಿದಾವೆ. ಇಟ್ಸ್ ಆನ್ LED, ಫುಲ್ಲಿ LED ಹೆಡ್ಲ್ಯಾಂಪ್ಸ್. ಫಾಗ್ ಲ್ಯಾಂಪ್ಸ್ ಕೂಡ ಅಲ್ಟಿಮೇಟ್ ಹೆವಿ ಇದಾವೆ. ಒಂದ್ಸಲ ನೈಟ್ ವ್ಯೂ ತೋರಿಸ್ತೀನಿ ನಿಮಗೆ ಇದ್ರದ್ದು. ಓಕೆ, ಯಾವ ಥರ ಇರಬೇಕು ನೋಡ್ತೀರಿ. ಲುಕ್ಸ್ ಕೂಡ ಯಾವ ಥರ ಐತೆ ಅಂತಂದ್ರೆ, ಈ ಕಾರ್ ನೋಡಿದರೆ ಯಾರೂ ಗೆಸ್ ಮಾಡೋಕ್ಕಾಗಲ್ಲ ಈ ಕಾರ್ ಡಿಸ್ಕಂಟಿನ್ಯೂ ಆಗೈತಿ. ಪ್ರೆಸೆಂಟ್ ಮಾಡಲ್ಸ್ ಇರ್ಬೋದು ಅನ್ನೋ ಒಂದು ಲೆವೆಲಿಗೆ ಈ ಕಾರ್ ಚಲೋ ಮೇಂಟೈನ್ ಮಾಡಿದ್ರು ಆ ಥರ ಕೂಡ ಮೇಂಟೈನ್ ಆಗಿದ್ದಾವೆ. ಓಕೆ, ಆ್ಯಂಡ್ ರೈಟ್ ಸೈಡ್ಲಿಂದ ಯಾವ ಥರ ಕಾಣ್ತಿರ್ಬೋದು ನೀವು ನೋಡ್ತಿರ್ಬೋದು. ಮ್ಯಾಗ್ವಿಲ್ಸ್ ಕೂಡ ಚೇಂಜ್ ಆಗಿದ್ದಾವೆ ಈ ಪರ್ಟಿಕ್ಯುಲರ್ ಕಾರ್ ಒಳಗಡೆ. ಆ್ಯಂಡ್ ಟೈರ್ ಸೆಕ್ಷನ್ ಕೂಡ ಚೇಂಜ್ ಆಗಿದೆ. ಟೈರ್ ಸೆಕ್ಷನ್ಸ್ ಕೂಡ ತೋರಿಸ್ತೀನಿ. ಆನ್ ಸ್ಟಾಕ್ ಬರೋದು 185, 60 R15 ಇಂಚ್ ವೀಲ್ಸ್ ಬರುತ್ತೆ. ಆ್ಯಂಡ್ ಇದ್ರದ್ದು ಪವರ್ ಬರೋದು 110 PS ಆಫ್ ಪವರ್ ಬರುತ್ತೆ. ಈ ಗಾಡಿ ಒಳಗಡೆ ಇರೋ GT TSI ಎಂಜಿನ್, ಅಗೇನ್ GT TSI. ಯಾಕಪ್ಪ ಈ ಇಂಜಿನ್ ಬಗ್ಗೆ ಇಷ್ಟು ಹೇಳಕತ್ತೀರಿ ಅಂತಂದ್ರೆ, ಇಟ್ಸ್ ಆನ್ ಅಲ್ಟಿಮೇಟ್ ಮ್ಯಾಡ್ ಮಷಿನ್. ಸೊ ಈ ಇಂಜಿನಿಗೆ ಎಷ್ಟು ಹೊಗಳಿದರೂ ಸಾಲದು. ವೋಕ್ಸ್ವ್ಯಾಗನ್ ಲವರ್ಸ್ ಏನಿರ್ತಾರಲ್ಲ, ದೇ ಆರ್ ದ ಬಿಗ್ ಫ್ಯಾನ್ಸ್ ಆಫ್ ದ TSI GT ಎಂಜಿನ್ಸ್ ಆರ್ TDI GT ಎಂಜಿನ್ಸ್. ಓಕೆ, ನಿಮಗೆ ಬೂಟ್ ಸ್ಪೇಸ್ ಆಗಿರ್ಬೋದು ಎಲ್ಲನೂ ಪ್ರತಿಯೊಂದು ನಾನು ತೋರಿಸ್ತೀನಿ. ಆಮೇಲೆ ಮೇಲೆ ನೋಡ್ತಿರ್ಬೋದು ಯಾವ ಥರ ಐತಿ ರೂಫ್ ಅಂತೇಳಿ. ನಿಮಗೆ ಆ್ಯಂಟಿನಾ ಬರ್ತೈತಿ. ಆಮೇಲೆ ಸ್ಪಾಯ್ಲರ್ ಕೂಡ ಐತಿ. ಸ್ಪಾಯ್ಲರ್ ಕೂಡ ಇದಕ್ಕೆ ಆ್ಯಡ್ ಆನ್ ಆಗುತ್ತೆ. ನೋಡ್ತಿರ್ಬೋದು ಯಾವ ಥರ ರಿಜಿಡಿಟಿ ಐತಿ ಅಂತೇಳಿ. ಆಮೇಲೆ ರೇರ್ ಡಿಫಾಗರ್ಸ್ ಕೂಡ ಐತಿ. ನಿಮಗೆ ರೇರ್ ವಿಂಡ್ ಸ್ಕ್ರೀನ್ ಒಳಗಡೆ ರೇನ್ ವೈಪರ್ಸ್ ಕೂಡ ನಿಮಗೆ ಅವೈಲೇಬಲ್ ಐತಿ. ಈ ಗಾಡಿಗೆ ಫೀಚರ್ಸ್ ಕೊರತೆ ಇಲ್ಲ. ಯಾವ ಥರ ಫೀಚರ್ಸ್ ಕೊರತೆ ಐತಿ ಅಂತಂದ್ರೆ, ಕೀಲೆಸ್ ಎಂಟ್ರಿ ಆಗಿರ್ಬೋದು. ಆಮೇಲೆ ನಿಮಗೆ ಸಮ್ ಅದರ್ ಫೀಚರ್ಸ್ ಈಗಿನವ್ರು ಏನು ಆಫರ್ ಮಾಡ್ತಾರಲ್ಲ, ವೆಂಟಿಲೇಟೆಡ್ ಸೀಟ್ಸ್ ಏನು, ಆಮೇಲೆ ಸನ್ ರೂಫ್ ಆಗಿರ್ಬೋದು, ಪ್ರತಿಯೊಂದು ಕೂಡ. ಈ ಕಾರಿನ ಟೈರ್ ಸೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 205 ಇದೆ ಇದು. ಬಟ್ ಆನ್ ಸ್ಟಾಕ್ ಬರೋದು 185 ಬರುತ್ತೆ. ಬಿಕಾಸ್ ಇದನ್ನು ಪರ್ಫಾರ್ಮೆನ್ಸಿಗೆ ನಾವು ರೆಡಿ ಮಾಡಿರೋದು ರೀಸನ್ನು ಈ ಕಾರಿನ ಟೈರ್ ಸೆಕ್ಷನ್ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಯೋಕೋಮೋ ಟೈರ್ಸ್, ಪರ್ಫಾರ್ಮೆನ್ಸ್ ಟೈರ್ಸ್ ಇದ್ರ ಕಡೆ ಹಾಕ್ಸಿದ್ದಾರೆ. ಸೊ ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕ್ಸು, ರೇರ್ ಡ್ರಮ್ ಬ್ರೇಕ್ಸ್ ಬರುತ್ತೆ. ಫ್ರಂಟ್ ವೀಲ್ ಡ್ರೈವ್ ಕಾರ್ ಇದು ಆ್ಯಕ್ಚುಲಿ. ಆಮೇಲೆ ಇದರ ಸಸ್ಪೆನ್ಷನ್ ನೋಡ್ತಿರ್ಬೋದು ನೀವು ಯಾವ ಥರ ಐತೆ ಅಂತೇಳಿ. ಗುಡ್ ಹ್ಯಾಂಡ್ಲಿಂಗ್ ಸಸ್ಪೆನ್ಷನ್ ಅಂತ ಹೇಳ್ಬೋದು ಇದನ್ನು. ಸ್ವಲ್ಪ ನಿಮಗೆ ಬ್ಯಾಡ್ ರೋಡ್ಸ್ ಒಳಗಡೆ ಸ್ವಲ್ಪ ಬಂಪಿ ಫೀಲ್ ಆಗುತ್ತೆ, ಸ್ವಲ್ಪ ಘಟ್ ಗುಡ್ ಸೌಂಡ್ ಬರ್ತೈತಿ. ಬಟ್ ಹೈವೇ ಸ್ಟೆಬಿಲಿಟಿ ಅಲ್ಟಿಮೇಟ್ ನಿಮಗೆ ಪ್ರೊಡ್ಯೂಸ್ ಮಾಡ್ತೈತಿ. ಓಕೆ, ಆ್ಯಂಡ್ ಫ್ರಂಟ್ ವೀಲ್ ಕೂಡ ನೋಡ್ತಿರ್ಬೋದು ನೀವು ಯಾವ ಥರ ಐತೆ ಅಂತೇಳಿ. ನಿಮಗೆ ಟೈರ್ ಸೆಕ್ಷನ್ಸ್ ಕೂಡ ತೋರಿಸ್ಬಿಡ್ತೀನಿ ನಾನು. ಒಂದು ಸೆಕೆಂಡ್ ಇರಪ್ಪ, ಆ ಕಡೆ ಕಾಣುವಲ್ದದು. ಇಲ್ಲೈತೆ ನೋಡಿರಿ. 205, 55 R16 ಇಂಚ್ ವೀಲ್ಸು. ಆನ್ ಸ್ಟಾಕ್ ಬರೋದು 15 ಇಂಚ್ ವೀಲ್ಸು. ಓಕೆ, ಈ ಫ್ರಂಟ್ ಸಸ್ಪೆನ್ಷನ್ ಕೂಡ ನೋಡಿರಿ ಯಾವ ಥರ ಐತೆ ಅಂತೇಳಿ. ಇದರ ಟೈರ್ ಸೆಕ್ಷನ್ ಬಿಡ್ತು ನೋಡಿರಿ ಯಾವ ಥರ ಐತೆ ಅಂತೇಳಿ. ಎಲ್ಲ ಹೊಸ ಟೈರ್ಸ್ ಇದ್ದವು. ಸೊ ಈ ಗಾಡಿನ ಹೊಡ್ಯೋಕೆ ಮಜಾ ಬರುತ್ತೆ. ಇನ್ನು ನೋಡೋಣ ನಂತರ ಡ್ರೈವ್ ಮಾಡೋ ಮುಂದೆ ಯಾವ ಥರ ಇರ್ತೈತಿ ಏನು ಅಂತೇಳಿ. 0 to 100 ಕೂಡ ನಾವು ಕ್ಯಾಲ್ಕುಲೇಟ್ ಮಾಡೋಣಂತ. ಪ್ರತಿಯೊಂದು ಕೂಡ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇವಾಗ ಇಂಟೀರಿಯರ್ಸ್ ಎಲ್ಲ ಯಾವ ಥರ ಐತಿ ಏನೈತಿ ಪ್ರತಿಯೊಂದು ಕೂಡ ಚೆಕ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಕೀಲೆಸ್ ಎಂಟ್ರಿ ಬರಲ್ಲ, ಇದು ಸ್ವಲ್ಪ ಪ್ರಾಬ್ಲಮ್ಮು. ಈ ಪ್ರೆಸೆಂಟ್ ಮಾಡಲ್ 2020 ಒಳಗಡೆ. ಓಕೆ, ಅನ್ಲಾಕ್ ಮಾಡಿದ್ವಿ. ಒಳಗಡೆ ಕೂಡ ಯಾವ ಥರ ಐತಿ ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ. ಓಕೆ, ನೀವೆಲ್ಲ ವೋಕ್ಸ್ವ್ಯಾಗನ್ ಮತ್ತು ಸ್ಕೋಡಾ ಇಂಟೀರಿಯರ್ಸನ್ನು ಕಂಪೇರ್ ಮಾಡಿದರೆ ದೇ ಆರ್ ದ ಮೋಸ್ಟ್ ರಿಯಾಬಿಲಿಟಿ ಇಂಟೀರಿಯರ್ಸ್ ಅಂತ ಹೇಳ್ಬೋದು. ಬಿಕಾಸ್ ರಫ್ ಆ್ಯಂಡ್ ರಿಜಿಡಿಟಿ ಒಳಗಡೆ ಇವರಿಗೆ ಕಾಂಪಿಟೇಟರ್ಸೇ ಇಲ್ಲ ಅಂತ ಅನ್ಬೋದು. ಟೊಯೋಟಾದವರು ಎಂಜಿನಿಗೆ ಕಾಂಪಿಟೇಟರ್ಸ್ ಅದಾರೆ, ಬಟ್ ಇಂಟೀರಿಯರ್ಸ್ ಬಕ್ವಾಸ್ ಇರ್ತಾವರು. ಓಕೆ, ಈ ಇಂಟೀರಿಯರ್ಸು ನೈದರ್ ಹೇಟೇಬಲ್ ನಾರ್ ಲವೇಬಲ್ ಆ ಥರ ಐತಿ. ಆಟೋಮೆಟಿಕ್ ಗೇರ್ ಬಾಕ್ಸ್ ನೋಡ್ತಿರ್ಬೋದು ನೀವು ಯಾವ ಥರ ಐತೆ ಅಂತೇಳಿ. ನಿಮಗೆ ಎಕ್ಸಲೇಟರ್ ಮತ್ತು ಬ್ರೇಕ್ ಅಷ್ಟೇ ಬರುತ್ತೆ. ಕ್ಲಚ್ ಬರಲ್ಲ ಇದ್ರೊಳಗಡೆ. ಆ್ಯಸ್ ಯೂಶ್ವಲ್ ಆಟೋಮೆಟಿಕ್ ಒಳಗಡೆ ಬರಲ್ಲ. ಓವರ್ಎಮ್ಸ್ ನೋಡ್ತಿರ್ಬೋದು ಯಾವ ಥರ ಐತಿ. ಲೆಫ್ಟ್ ಟು ರೈಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಎಲೆಕ್ಟ್ರೋ ಓವರ್ಎಮ್ಸ್ ಐತಿ. ಅಲ್ಲೇನು ಸ್ಮಾಲ್ ಡಾಟ್ ಕಾಣುತ್ತೆ, ಅಲ್ಲಿಂದ ನೀವು ಓವರ್ಎಮ್ಸ್ ಕ್ಲೋಸ್ ಮಾಡ್ಬೋದು. ಡೋರ್ ಲಾಕು, ಅನ್ಲಾಕು. ಆಮೇಲೆ
ಆಮೇಲೆ ಆಲ್ 4 ವಿಂಡೋಸ್ ಆಟೋ ಡೌನ್ ಆಟೋ ಅಪ್ ಕೂಡ ಬರುತ್ತೆ ಇದರೊಳಗಡೆ. ಈ ಫೀಚರ್ ಆಲ್ಮೋಸ್ಟ್ ಆಲ್ ಯಾರಿಗೆ ಐಡಿಯಾ ಇರೋಂಗಿಲ್ಲ, ಬಟ್ ನೋಡ್ತಿರ್ಬೋದು ಡ್ಯಾಶ್ಬೋರ್ಡ್ ಯಾವ ಥರ ಕಾಣುತ್ತೆ ಅಂತೇಳಿ. ನೀಟ್ ಫಿನಿಶ್ ಐತಿ, ಫ್ಲ್ಯಾಟ್ ಫಿನಿಶ್ ಐತಿ, ನಾಟ್ ಅಟ್ ಆಲ್ ಕಚಿ ಪಿಚ್ಚಿ ಆ ಥರ ಏನೂ ಇಲ್ಲ. ನೀಟ್ ಆ್ಯಂಡ್ ಕ್ಲಾಸಿ ಫಿನಿಶ್ ಅಂತ ಹೇಳ್ಬೋದು ಇದನ್ನು ಇಂಟೀರಿಯರ್ಸು. ಇನ್ನೂ ಸ್ವಲ್ಪ ವೈಟ್ ಲೆದರು ಅಥವಾ ವೈಟ್ ಅಪಾಲ್ಸ್ಟ್ರಿ ಏನೋ ಸಮಥಿಂಗ್ ಯೂಸ್ ಮಾಡಿದರೆ ಇನ್ನೂ ಸ್ಪೇಸಿಯಸ್ ಆಗಿ ಇನ್ನೂ ಲಕ್ಸುರಿಯಸ್ ಆಗಿ ಕಾಣ್ತಿತ್ತು. ಬಟ್ ವೋಕ್ಸ್ವ್ಯಾಗನ್ ಅವ್ರದ್ದು ಏನಪ್ಪ ಅಂತಂದ್ರೆ ಸ್ಪೋರ್ಟಿ ಲುಕ್ ತರಲಿಕ್ಕೆ ಸ್ವಲ್ಪ ಬ್ಲ್ಯಾಕ್ ಇಂಟೀರಿಯರ್ಸನ್ನು ಅವರು ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ಬ್ಲ್ಯಾಕ್ ಇಂಟೀರಿಯರ್ಸ್ ಆಬ್ವಿಯಸ್ಲಿ ನಿಮಗೆ ಜಲ್ದಿ ಡ್ಯಾಮೇಜ್ ಆಗೋ ಥರನೂ ಕಾಣೋದಿಲ್ಲ. ಓಕೆ, ಆ್ಯಂಡ್ ಈ ಕಾರಿನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದರೆ ಈ ಥರ ಐತಿ. ಈ ಕಾರ್ ಆಲ್ರೆಡಿ 58,000 ಕಿಲೋಮೀಟರ್ಸ್ ರನ್ ಆಗೈತಿ. ಪೆಟ್ರೋಲ್ ಇಂಜಿನಿಗೆ 58,000 ಕಿಲೋಮೀಟರ್ಸ್ ಎಲ್ಲ ನಾಟ್ ಅಟ್ ಆಲ್ ಬೋದರ್. ಅಲ್ಟಿಮೇಟ್ ವೆಹಿಕಲ್ ಇದು. AC ನೋಡ್ತಿರ್ಬೋದು ಯಾವ ಥರ ಐತೆ ಅಂತೇಳಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಹೆಡ್ಲ್ಯಾಂಪ್ ಕಂಟ್ರೋಲ್ಸ್ ಕೂಡ ಯಾವ ಥರ ಐತೆ ನೋಡ್ತಿರ್ಬೋದು. ಹೆಡ್ಲ್ಯಾಂಪ್ಸ್ ಕೂಡ ತೋರಿಸ್ತೀನಿ ನಿಮಗೆ ಆಲ್ರೆಡಿ, ಆಮೇಲೆ ತೋರಿಸ್ತೀನಿ. ಬಟ್ ಸ್ಟಿಲ್ ಇವಾಗ ನಾವೇನು ಮಾಡೋನು ರೇರ್ ಪ್ಯಾಸೆಂಜರ್ಸ್ಗೆ ಯಾವ ಥರ ಐತೆ ಅಂತ ತೋರಿಸ್ತೀನಿ. ನಾಟ್ ಸೊ ಕಂಫರ್ಟೇಬಲ್ ಅಂತ ಹೇಳ್ಬೋದು ರೇರ್ ಪ್ಯಾಸೆಂಜರ್ಸ್, ಬಿಕಾಸ್ ಈ ಕಾರ್ ಒಳಗಡೆ ನಾನು ಸುಮಾರು ಸಲ ಹೋಗಿದ್ದೀನಿ. ಅಷ್ಟು ಕಂಫರ್ಟೇಬಲ್ ಆಗಲ್ಲ. ಕೆಳಗಡೆ ಒಂದು ನಿಮಗೆ ಸೆಂಟ್ರ್ ಒಂದು ಹಂಪ್ ಬರುತ್ತೆ, ಬಟ್ ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ ಫ್ರಂಟ್ ಡ್ರೈವರ್ ಸೀಟು. ಅಂಡರ್ ದ ಸಪೋರ್ಟು ಲೆಗ್ ರೂಮ್ ಅಂತೂ ಇನಾಫ್ ಐತಿ. ಹೆಡ್ ರೂಮ್ ಕೂಡ ನಾಟ್ ಎಟ್ ಆಲ್ ಇಶ್ಯೂ. ಹೆಡ್ ರೂಮ್ ಕೂಡ ಆರಾಮೈತಿ, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಬಟ್ 3 ಜನ ಕೂತ್ಕೊಳ್ಳೋದು ಸ್ವಲ್ಪ ಇದರೊಳಗಡೆ ಟೈಟ್ ಆಗುತ್ತೆ. ಬಟ್ ಫ್ರಂಟ್ ಅಂತೂ ಕಂಫರ್ಟಬಲ್ ಆಗಿರ್ತೈತಿ. ಈ ಕಾರ್ ಇದು ಆರಾಮ್ ಕಂಫರ್ಟಿಗೆ ಇದಕ್ಕಲ್ಲ ರಫ್ ರಿಜಿಡಿಟಿ ಪರ್ಫಾರ್ಮೆನ್ಸ್ ಅದು ಒಂದೇ ವಿಚಾರ ಮಾಡ್ತಾರೆ ಈ ಕಾರ್ ತೊಗೊಳ್ಳೋರು. ನೋಡ್ತಿರ್ಬೋದು ಫಿನಿಶ್ ಯಾವ ಥರ ಐತೆ ಅಂತೇಳಿ. ಕಟ್ ಆ ಫೀಲು ಸೌಂಡು. ಏಪ್ಪ. ಓಕೆ, ಇಂಟೀರಿಯರ್ಸ್ ಆಯಿತು. ನೆಕ್ಸ್ಟ್ ಗೋ ಟು ರೈಡ್ ಮಾಡೋನು. ಈ ಕಾರ್ 0 to 100 ಟೆಸ್ಟ್ ಮಾಡೋನು. ಯಾವ ಥರ ಪರ್ಫಾರ್ಮೆನ್ಸ್ ಬರುತ್ತೆ ಪ್ರತಿಯೊಂದು ಕೂಡ ಚೆಕ್ ಮಾಡಿ ಅದಾದಮೇಲೆ ಯಾವ ಥರ ಐತೆ ಎಲ್ಲ ಅಂಕಲ್ಸ್ ಹೊಂಟಾರ ಫುಲ್ ಎಲ್ಲರೂ ಈ ಕಾರಿನ ಬಗ್ಗೆ ಡಿಸ್ಕಸ್ ಮಾಡತ್ತಿದ್ರು. ಆ್ಯಕ್ಚುಲಿ ಆಗಿಲ್ಲ, ನಾನು ಶೂಟ್ ಮಾಡೋ ಮುಂದೆ GT TSI ನಮ್ದು ಅಲ್ಲಿ ಬಿಡೋಪ್ಪ ಕಾರ್ ಇಂಥವೆಲ್ಲ ನಮಗೆ ಸೆಟ್ ಆಗೋದಿಲ್ಲ ಬಿಡೋಪ್ಪ ಅಂತ ಅವರು ಅಷ್ಟಕ್ಕೆ ಅವರೇ ಮಾತಾಡತ್ತಿದ್ರು. ಸೊ ಈ ಥರ ಒಂದು ಐ ಕ್ಯಾಚಿಂಗ್ ಕಾರ್ ಅಂತಲೂ ಹೇಳ್ಬೋದು ಇದನ್ನು. ಬಿಕಾಸ್ ಎಲ್ಲರ ಅಬ್ಸರ್ವೇಷನ್ ಒಳಗಡೆ ಬರುತ್ತೆ. ನೀವು ಗೇರ್ ಹಾಕ್ಬೇಕಂತಂದ್ರೆ ಆ ಥರ ಪ್ರೆಸ್ ಮಾಡಿ ಮಾಡ್ಕೊಳ್ಬೇಕು. ಡಿ ಒಳಗಡೆ ಹಾಕ್ಕೊಂಡು ರಿವರ್ಸು, ನ್ಯೂಟ್ರಲ್, ಸ್ಪೋರ್ಟ್ಸ್ ಮೂಡು ಬರುತ್ತೆ. ಸ್ಪೋರ್ಟ್ಸ್ ಮೂಡ್ ಒಳಗಡೆ ಚೆಕ್ ಮಾಡೋಣ 0 to 100, ಆಮೇಲೆ ಡ್ರೈವ್ ಮೂಡ್ ಒಳಗಡೆ ಕೂಡ ಚೆಕ್ ಮಾಡೋಣ. ಓಕೆ, ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ರೈಡ್. ಓಕೆ ಸ್ನೇಹಿತರೆ, ರೈಡನ್ನು ಸ್ಟಾರ್ಟ್ ಮಾಡೋನು. ಹಜಾರ್ಡ್ ಲೈಟ್ ಆನ್ ಇದೆ. ರೈಟ್ ಫುಟ್ ಆನ್ ದ ಬ್ರೇಕ್ ಇದೆ, ಲೆಫ್ಟ್ ಫುಟ್ ಆನ್ ದ ರೆಸ್ಟ್ ಇದೆ. ಸೊ ಇಟ್ಸ್ ಅನ್ ಆಟೋಮ್ಯಾಟಿಕ್. ಲಾಂಚ್ ಮಾಡೋಣ ಅಂತಂದರೆ ಇದು ಪ್ರಾಪರ್ ರೋಡ್ ಅಲ್ಲ. ಲೆಟ್ಸ್ ಟ್ರೈ. ಎಲ್ಲರೂ ವಾಕಿಂಗ್ ಬೇರೆ ಮಾಡ್ತಾ ಇದ್ದಾರೆ. ಸೊ ಆನ್ ದ ಸೇಫರ್ ಸೈಡ್ ಸೀಟ್ ಬೆಲ್ಟ್ಸ್ ಎಲ್ಲ ಹಾಕ್ಕೊಂಡು ಲೆಟ್ಸ್ ಟ್ರೈ. 3, 2, 1 ಹೆಂಗೆ ಲಾಂಚ್ ಆಗುತ್ತೆ 0 to 100 ಯಾವ ಥರ ಬರುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿರಿ. ನಾನು ಇಟ್ಟಿರೋದು ಡಿ ಇನ್ನೂ ಕೂಡ. ಓ ಶಿಟ್, ನಾನು ರೈಟ್ ಸೈಡ್ ವಿಂಡೋವನ್ನು ಆನ್ ಮಾಡಿದ್ದೆ, ಸಾರಿ. ವಿಂಡೋ ರೈಟ್ ಸೈಡ್ ರೇರ್ ವಿಂಡೋ ಆನ್ ಆಗಿತ್ತು, ಮಾಡಿದೆ. 3, 2, 1 ಮೂವ್. We are in the 100 now. ಓಕೆ, ಈ ಗಾಡಿದು ಏನು ಪವರು, ಈ ಗಾಡಿದು ಸೆಗ್ಮೆಂಟಲ್ಲಿರ್ತಕ್ಕಂಥ ಪವರ್, ಈ ಗಾಡಿ ಸ್ವಲ್ಪ ಓವರ್ ರೇಟೆಡ್ ಅಂತ ಈಗೀಗ ಅನಿಸ್ತಾ ಇದೆ ಬೇರೆದವ್ರಿಗೆ. ಫೋರ್ಡ್ ಫಿಗೋ 1.5 TDI ಇಂಜಿನ್ ಕೂಡ ಅಲ್ಟಿಮೇಟ್ ಮ್ಯಾಡ್ ಪಾಕೆಟ್ ರಾಕೆಟ್ ಕಾರ್ ಅದು. ಬಟ್ ಇದೇನು ವೋಕ್ಸ್ವ್ಯಾಗನ್ ಪೋಲೋ ಏನೈತಲ್ಲ, GT ಸೀರೀಸ್, ಎಸ್ಪೆಷಲಿ GT ಸೀರೀಸ್ ನಿಮಗೆ ಸ್ಟಾಕ್ ಒಳಗಡೆನೆ ಅಲ್ಟಿಮೇಟ್ ಪವರ್ ಡೆಲಿವರಿ ಕೊಡುತ್ತೆ. ಸೊ ನಿಮಗೆ ಹ್ಯಾಂಡ್ಲಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಟಿಮೇಟ್ ಲೆವೆಲ್ಸಲ್ಲಿದೆ ಇದು. ಆ್ಯಂಡ್ ಫಿಟ್ ಆ್ಯಂಡ್ ಫಿನಿಶ್ ಕೂಡ ಹೌದು. ಇದ್ರೊಳಗಡೆ ನೆಕ್ಸ್ಟ್ ಫರ್ದರ್ ಬರೋದಪ್ಪ ಏನಪ್ಪ ಅಂತಂದರೆ, ಈ ಕಾರ್ ಟ್ಯೂನಿಂಗ್ ಮಾಡಿದ್ರೆ ಈಗೇನು ಈ ಕಾರ್ ನಾನು ಪರ್ಟಿಕ್ಯುಲರ್ ಕಾರ್ ಏನು ಓಡಿಸ್ತಾ ಇದ್ದೀನಿ, ಇದು ಪೋಲೋ GT TSI. ಇದು ಪೆಟ್ರೋಲ್ ಇಂಜಿನು, 3 ಸಿಲಿಂಡ್ರು, 1 ಲೀಟರ್ ಇಂಜಿನ್, ಇದು 1000 cc ಇಂಜಿನು. ಬಟ್ ಸ್ಟಿಲ್ ಈ ಗಾಡಿ ಕೊಡ್ತಕ್ಕಂಥ ಪವರ್ ಡೆಲಿವರಿ ಏನಿದೆಲ್ಲ, ಇಟ್ಸ್ ಅನ್ ಲೈಕ್ ಅ ಮ್ಯಾಡ್ ಥರ ಕೊಡುತ್ತೆ ಇದು. ಈ ಥರ ಬಂಪ್ಸು ಗಿಮ್ಸು, ಈ ಸಸ್ಪೆನ್ಷನ್ಸ್ ಎಲ್ಲ ಈಸಿಯಾಗಿ ನೋವೇರ್ ಕನ್ಸರ್ನ್ ಆಗಿ ಹ್ಯಾಂಡಲ್ ಮಾಡ್ತೈತೆ ಇದು ಗಾಡಿ. ಆ್ಯಂಡ್ ಕಾರ್ನರಿಂಗ್ ಕೂಡ ಅಷ್ಟೇ ನೀಟಾಗಿ ಹ್ಯಾಂಡ್ಲಿಂಗ್ ಮಾಡುತ್ತೆ. ಮೇನ್ ಈ ಗಾಡಿದು ಇರೋದು ಸಸ್ಪೆನ್ಷನ್ ಸೆಟಪ್, ಚಾಸಿ ಫಾರ್ಮೇಷನ್. ಚಾಸಿ ಯಾವ ಥರ ಹಿಡ್ಕೊಳ್ಳುತ್ತೆ ಅಂದರೆ ನಿಮ್ಗೊಂದು ಟೈಟ್ ಹೋಲ್ಡ್ ಫೀಲ್ ಇರುತ್ತೆ. ನಿಮಗೆ ಸ್ಟೇರಿಂಗ್ ಫೀಡ್ಬ್ಯಾಕ್ ಏನಿದೆ ಅಲ್ಲ, ಇಟ್ಸ್ ಅನ್ ಅಲ್ಟಿಮೇಟ್ ಫೀಡ್ಬ್ಯಾಕ್ ಅಂತ ಹೇಳ್ಬೋದು. ಫೋರ್ಡ್ ಫಿಗೋ ಏನು ಕಮ್ಮಿ ಇಲ್ಲ, ಬಟ್ ಸ್ಟಿಲ್ ಇಟ್ಸ್ ಅನ್ ಜರ್ಮನ್ ಈಸ್ ಅ ಜಮ್ ಅಂತ ಕರಿತೀವಿ. ಆ್ಯಂಡ್ ನಾನು ವೋಕ್ಸ್ವ್ಯಾಗನ್ ಪೋಲೋಕ್ಕೆ ಫಿಗೋಕ್ಕೆ ಕಂಪೇರ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಮೇನ್ ರೀಸನ್ನು ಪವರ್ ಡೆಲಿವರಿ
ಪವರ್ ಟು ವೇಟ್ ರೇಷೋ. ನಿಮ್ಗೆ ಪವರ್ ಟು ವೇಟ್ ರೇಷೋ ಕನ್ಸಿಡರ್ ಮಾಡಿದಾಗ ಆಲ್ದೋ ಇಟ್ಸ್ ಅ ಪವರ್ ಕಮ್ಮಿ ಇದ್ರೂ ಕೂಡ ಪೋಲೋದಲ್ಲಿ ಪವರ್ ಡೆಲಿವರಿ ಏನಿದೆಯಲ್ಲ ಅದು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಈ ಕಾರಿನ ಸ್ಪೆಷಾಲಿಟಿ ಟ್ಯೂನ್ಡ್ ಅಂತ ಹೇಳ್ತಾ ಇದ್ದೆ. ತೋರಿಸ್ತೀನಿ ಇವಾಗ ನಿಮ್ಗೆ. ಏನಪ್ಪ ಅಂತಂದರೆ ಡ್ರೈವ್ ಮೋಡಲ್ಲಿದೆ. ಸೊ ಈ ಗಾಡಿ ಪ್ರೊಡ್ಯೂಸ್ ಮಾಡೋದು 140 bhp ಆಫ್ ಪವರ್, 250 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕು. ಆನ್ ಸ್ಟಾಕ್ ಬರೋದು 110 PS ಆಫ್ ಪವರು, 185 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಬರುತ್ತೆ. ನೋಡ್ತಿರ್ಬೋದು 0 to 100 ಯಾವ ಥರ ಪುಷ್ ಆಗುತ್ತೆ, ಪುಲ್ ಆಗುತ್ತೆ ಅಂತೇಳಿದು. ಓಕೆ, ಇದೇ ಥರ ಇದ್ರದ್ದು ಪವರ್ ಏನು ಹೇಳಪ್ಪ ನಾನು, ಅಲ್ಟಿಮೇಟ್ ಜಗುತ್ತೆ ಗಾಡಿ. ಇದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಜಗುತ್ತೆ. ಓಕೆ, ಈ ಗಾಡಿ ಬಗ್ಗೆ ಹೇಳಬೇಕಂತಂದರೆ 2 ದಿನ 3 ದಿನ ಸಾಲದು, ಇದು ಪರ್ಫಾರ್ಮೆನ್ಸ್ ಬಗ್ಗೆ ಎಕ್ಸ್ಪೆಷಲಿ. ಓಕೆ, ನಾವು ಇವಾಗ ಸ್ಪೋರ್ಟ್ಸ್ ಮೋಡಲ್ ಯಾವ ಥರ ಆಗುತ್ತೆ ಅನ್ನೋದನ್ನು ನೋಡೋಣ. 0 to 100 ರೈಟ್ ಫುಟ್ ಕಂಪ್ಲೀಟ್ ಫ್ಲ್ಯಾಟ್ ಫುಟ್ ಇದೆ ರೈಟು. ಓಕೆ, ಅಗೇನ್ ವಿ ರೀಚ್ಡ್ 100, ಅಗೇನ್ ವಿ ರೀಚ್ಡ್ 100 ರೀಚ್ ಮಾಡಿದ್ವಿ. ಈ ಥರ ಪವರು ಅಲ್ಟಿಮೇಟ್ ನೋಡ್ರಿ. ನಿಮಗೋಸ್ಕರ ವಿಡಿಯೋ ಮಾಡೋಗೋಸ್ಕರ ಪಟ್ಟೆ ಬೇವ್ತಿದ್ದೀನಿರಪ್ಪ ನಾನು. ನೋಡ್ರಿ ಎಲ್ಲ ಯಾಕಂತಂದರೆ ಒರಿಜಿನಲ್ ಪವರ್ ರಿಲೀಸ್ ಆಗೋದು ಈ ಥರ ಹ್ಯಾಚ್ಬ್ಯಾಕ್ ಸೆಗ್ಮೆಂಟು ಅಥವಾ ಅರೌಂಡ್ 20 lakh 25 lakh ಸೆಗ್ಮೆಂಟ್ವರೆಗೂ ನಿಮಗೆ AC ಆನ್ ಇದ್ರೆ ಭಾಳ ಫರಕ್ ಬೀಳುತ್ತೆ. ಸ್ವಲ್ಪ ಅಟ್ಲೀಸ್ಟ್ ಒಂದು 10% ಆದರೂ ಫರಕ್ ಬೀಳುತ್ತೆ. ಸೊ ನೋಡ್ತಿರ್ಬೋದಿಲ್ಲ ಯಾವ ಥರ ಬೆವ್ತಿದ್ದೀನಿ ಅಂತೇಳಿ. ಆಲ್ದೋ ಇಟ್ಸ್ ಓಕೆ, ಇಟ್ಸ್ ಮೈ ಡ್ಯೂಟಿ ನಿಮ್ಗೆ ಈ ಥರ ತೋರಿಸೋದು ಮಾಡೋದೆಲ್ಲ ನನ್ನ ಡ್ಯೂಟಿ. ಆಲ್ ವಿಂಡೋಸ್ ಅಪ್ ಇದಾವೆ, ಎವ್ರಿ ವಿಂಡೋ ಅಪ್ ಇಟ್ಕೊಂಡು ನೋಡ್ತಿರ್ಬೋದಿಲ್ಲ. AC ಆಫ್, ಬ್ಲೋವರ್ ಕೂಡ ಆಫ್ ಐತಿ. ಈಗ ನಾ ಬ್ಲೋವರ್ ಹೆಚ್ಚಿಗೆ ಮಾಡತ್ತೀನಿ, AC ಕೂಡ ಈಗ ಆನ್ ಮಾಡ್ತೀನಿ. ಓಕೆ, ಈಗ ಸ್ವಲ್ಪ ಸಮಾಧಾನ. ಓಕೆ, ಕಾರ್ ಬಗ್ಗೆ ಗಮನ ಹರಿಸೋದಾದರೆ ಅಲ್ಟಿಮೇಟ್ ಮಷಿನ್ನು, ಒಂದು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಮಷಿನ್ನು, ಹೈವೇ ಕ್ರೂಸಿಂಗ್ಸಿಗೆ, ಲಾಂಗ್ ರೈಡ್ಸಿಗೆ, ಓಕೆ, ಆಮೇಲೆ ಶಾರ್ಟ್ ಸ್ಪಿನ್ಸಿಗೆ ಕೂಡ. ಶಾರ್ಟ್ ಸ್ಪಿನ್ ಯಾಕಂತಂದರೆ ಈ ಕಾರು ಓನ್ ಮಾಡಿದ ಮೇಲೆ ಇದು ಗಾಡಿ ಡೆಲಿವರ್ ಮಾಡ್ತಕ್ಕಂಥ ಮೈಲೇಜ್ ಸಿಕ್ಕಾಪಟ್ಟೆ ತಿನ್ನುತ್ತೆ ಗುರು. ಇದು ನೋಡ್ರಿ ನಿಮಗೆ ಹೆಚ್ಚು ಕಮ್ಮಿ ಮೈಲೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ 7.6 km/ಲೀಟ್ರ್ ಇವಾಗ ನನಗೆ ಪ್ರೆಸೆಂಟ್ ಕೊಟ್ಟಿರೋದು. ನಾನು ಈ ಥರ ಹೊಡೆದಿರೋದಕ್ಕೆ 7.6 km/ಲೀಟ್ರ್ ಕೊಟ್ಟಿದೆ. 7-8 ಮೈಲೇಜ್ ಕೊಟ್ಟಾಗ ನಿಮಗೆ ಆಬ್ವಿಯಸ್ಲಿ ಇದು ಸ್ವಲ್ಪ ಬರ್ಡನ್ ಅನಿಸುತ್ತೆ. ಬಟ್ ಆ ಸ್ಮೈಲ್ ಆನ್ ದ ಫೇಸ್ ಏನೈತಲ್ಲ ಅದರ ಮುಂದೆ ಇದು ಏನು ಅಲ್ರಿ, ಅದು ಏನೂ ಅಲ್ಲ. ಆಮೇಲೆ ಈ ಗಾಡಿ ಹತ್ಬೇಕಂತಂದ್ರೆ ಎಲ್ಲ ಗೊತ್ತಿದ್ದೇ ತೊಗೊಂಡಿರ್ತಾರೆ, ಅದ್ರ ಬಗ್ಗೆ ನಾಲೆಜ್ ಇದ್ದೇ ತೊಗೊಂಡಿರ್ತಾರೆ. ಸೊ ನೋ ವರೀಸ್. ಓಕೆ, ಆಲ್ದೋ ಇಟ್ಸ್ ಅ ಗುಡ್ ಮಷಿನ್. ಸ್ವಲ್ಪ ಮೈಲೇಜ್ ವೈಸ್ ಇಂಪ್ರೂವ್ ಆಗಬೇಕಾಗಿತ್ತು ಆ್ಯಂಡ್ ಫೀಚರ್ ವೈಸ್ ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿತ್ತು. ಸ್ವಲ್ಪ ಫೀಚರ್ಸ್ ಅದೆಲ್ಲ ಕೊಟ್ಬಿಟ್ಟಿದ್ರೆ ಇಟ್ಸ್ ಅನ್ ಅಲ್ಟಿಮೇಟ್ ಮ್ಯಾಡ್ ಮಷಿನ್. ನಾನು ಓನ್ಲಿ ಒಂದು ಪರ್ಫಾರ್ಮೆನ್ಸ್ ಒಂದೇ ಕನ್ಸಿಡರ್ ಮಾಡೋಂಗಿಲ್ಲ. ಪ್ರೈಸು, ಈ ಸೆಗ್ಮೆಂಟಲ್ಲಿ ಇರ್ತಕ್ಕಂಥ ಪ್ರೈಸಿಗೆ ಇದು ಕೊಡ್ತಕ್ಕಂಥ ಫೀಚರ್ಸಿಗೆ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಬಟ್ ಪರ್ಫಾರ್ಮೆನ್ಸ್ ಏನೋ ಕೊಡ್ತಿದ್ದಾರೆ, ಬಟ್ ಸ್ಟಿಲ್ ಸ್ವಲ್ಪ ಕೀಲೆಸ್ ಎಂಟ್ರಿ ಥರ ಆಗಿರ್ಬೋದು. ಆಮೇಲೆ ಪವರ್ಡ್ ORMs ಅಂತ ಪವರ್ಡ್ ಇದ್ದಾವೆ, ನೋ ಇಶ್ಯೂಸ್. ಸ್ವಲ್ಪ ಏರ್ ಬ್ಯಾಗ್ಸಲ್ಲಿ 6 ಏರ್ ಬ್ಯಾಗ್ಸು ಆ ಥರ ಎಲ್ಲ ಕೊಟ್ಟಿದ್ದಿದ್ರೆ ಸ್ವಲ್ಪ ಇನ್ನೂ ಇದು ಮಾರ್ಕೆಟಲ್ಲಿ ತನ್ನ ನೇಮು ಫೇಮ್ನ ಜಾಸ್ತಿ ಮಾಡ್ತಾಯಿತ್ತು. ಈಗ ಇನ್ನು ಕಮ್ಮಿ ಇಲ್ಲ, ಬಟ್ ಸ್ಟಿಲ್ ನೇಮ್ ಫೇಮನ್ನು ಜಾಸ್ತಿ ಮಾಡ್ಬೋದಿತ್ತು ಅನ್ನೋ ಒಂದು ನನ್ನ ಅಭಿಪ್ರಾಯ. ಆ್ಯಂಡ್ ನೆಕ್ಸ್ಟ್ ಫರ್ದರು ಇದು ಗಾಡಿಗೆ ಇನ್ನೂ ಒಂದು ಸ್ವಲ್ಪ ಡೀಸೆಲ್ ಎಂಜಿನ್ ಹಾಕಿ, ಸ್ವಲ್ಪ ಇನ್ನೂ ಪವರ್ಫುಲ್ ಎಂಜಿನ್ ಹಾಕಿ 4 ಡಿಸ್ಕ್ ಬ್ರೇಕ್ಸ್ ಹಾಕಿ ಹೈಯರ್ ವೇರಿಯಂಟ್ ಮಾಡಿದರೆ ಇಟ್ಸ್ ಆನ್ ಲೆವೆಲ್ ಆಫ್ ಮಿನಿ ಕೂಪರ್ ರೇಂಜಿಗೆ ಇದು ಪರ್ಫಾರ್ಮೆನ್ಸನ್ನು ಕೊಡ್ತಾ ಇತ್ತು. ಮಿನಿ ಕೂಪರ್ ನೆಕ್ಸ್ಟ್ ಲೆವೆಲ್ ಐತಿ, ಬಟ್ ಈ ಗಾಡಿನೇ ಅದರ ಲೆವೆಲಿಗೆ ರೀಚ್ ಆಗೋಷ್ಟು ಕೆಪಾಸಿಟಿ ಅಂತೂ ಈ ಗಾಡಿಗೆ ಇಂಜಿನ್ ಟ್ಯೂನಿಂಗ್ ಮಾಡಿದ್ರಲ್ಲ ಕೆಪಾಸಿಟಿ ಅಂತೂ 100% ಐತಿ. ಚೆಸ್ಸಿ ಫಾರ್ಮೇಷನ್ ಅರೌಂಡ್ 240 km/hವರೆಗೂ ರಿಜಿಡಿಟಿ ಕೊಡ್ತಕ್ಕಂಥ ಚೆಸ್ಸಿ ಐತಿ. ಆಮೇಲೆ ನಿಮಗೆ ಕಾರ್ನರಿಂಗ್ ಒಳಗಡೆ ಒಂದು 120 130 ನಾಟ್ ಎಟ್ ಆಲ್ ಇಶ್ಯೂ. ಈಗಿನ ಇರ್ತಕ್ಕಂಥ ರೋಡ್ಸಿಗೆ ಫರ್ದರ್ ನೀವು ಕಾರ್ನರಿಂಗ್ ಡಿಪೆಂಡ್ಸ್ ಆಗುತ್ತೆ ರೋಡ್ ಯಾವ ಥರ ಐತೆ ಅಂತೇಳಿ. ವಾಪಸ್ ಅಗೇನ್ ನಮ್ಮ ಶೋರೂಮಿಗೆ ನಾವು ಹೋಗೋನು. ಓಕೆ, ಶೋರೂಮ್ಗೆ ಹೋಗಿ ಇವಾಗ ನೋಡಿ ಸ್ವಲ್ಪ ಲೈಟ್ ಫುಟ್ ಮಾಡಿದೆ, 7.7 ಬಂದಿದೆ. ಹೈವೇಸ್ ಎಲ್ಲ ನಿಮಗೆ ಮೈಲೇಜ್ ಅರೌಂಡ್
14 to 15 ಆರಾಮಾಗಿ ಸಿಗುತ್ತೆ ನೀವು ಕೂಲಾಗಿ ಓಡಿಸಿದ್ರೆ. ಈ ಥರ 160 180 ಎಲ್ಲ ಹೊಡೆದ್ರೆ ನಿಮ್ಗೆ ಆಬ್ವಿಯಸ್ಲಿ ಅಷ್ಟಂತೂ ಕೊಡೋಂಗಿಲ್ಲ, ಅಷ್ಟಂತೂ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಈ ಗಾಡಿ ಅಂತಲ್ಲ ಯಾವುದೇ ಗಾಡಿ ಕೊಡೋಂಗಿಲ್ಲ, ಡೀಸೆಲ್ ಬಿಟ್ಟು. ಡೀಸೆಲ್ ಎಲ್ಲ ಚಲೋ ಕೊಡುತ್ತೆ, 12-13 ಮೈಲೇಜ್ ಇದ್ದೇ ಇರುತ್ತೆ. ನಮ್ಮ ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ ಆಗಿ ನಾವು ಹೋಗ್ತಾ ಇದ್ದೀವಿ. ಲೈಟ್ ಅಂತೂ ಅಲ್ಟಿಮೇಟ್ ಐತಿ ಇದ್ರದ್ದು, ನೈಟ್ ಲೈಟು. ಅದ್ರದ್ದೊಂದು ವೀಡಿಯೋ ಮಾಡ್ತೀನಿ, ನೈಟ್ ರೈಡ್ ಒಂದು ವೀಡಿಯೋ ಮಾಡ್ತೀನಿ. ಎಲ್ಲಾದರೂ ಲಾಂಗ್ ರೂಟ್ ಹೋಗೋಣಂತೆ ಈ ಗಾಡಿ ಒಳಗಡೆ. ಸಣ್ಣ ಪುಟ್ಟ ಅವಾಗ ಹೋಗ್ತಾನೆ ಇರ್ತೀವಿ, ಅದರೊಳಗಡೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣಂತೆ. ಸೊ ಇಲ್ಲಿ ನಮ್ಮದು ಪೋಲೋ ಜೊತೆ ಫಿಗೋ ಕೂಡ ಐತಿ. ಅಲ್ಲಿ ಟಾಟಾ ಎಸಿಗಿಂತ ತೊಗೋತಾರೆ. ಸೊ ನಾವೇನು ಮಾಡೋಣ, ಈ ಗಾಡಿ ಸ್ವಲ್ಪ ಹೊರಗಡೆ ನಿಂತಾರ. ಓಕೆ ಸ್ನೇಹಿತರೆ, ಇದೆಲ್ಲ ನಾನು ನೋಡ್ಕೋತೀನಿ. ಸಿ ಯು ದೆನ್. ಏನಾದರೂ ಗಾಡಿ ತೊಗೊಳೋದಿತ್ತಂದ್ರೆ ಬರ್ರಿ ನಮ್ಮ ಸಂಗಮ್ ಮೋಟ್ರಸ್ ನೋಡ್ರಿ, ಎಷ್ಟು ದೊಡ್ಡದಾಗೈತಿ. ನಿಮ್ಗೆ ವಿಡಿಯೋ ಕ್ಲಿಪ್ ಕೂಡ ಹಾಕಿರ್ತೀನಿ. ಓಕೆ, ಸಿ ಯು ಲೇಟರ್. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡ್ತೀರಿ. ಚಾನಲ್ ಮೊದಲು ಯಾವ ಥರ ಪ್ರೀತಿ ತೋರಿಸಿದ್ರೆ ಅದೇ ಥರ ತೋರಿಸ್ರಿ. ಭಾಳ ದಿವಸ ಆದಮೇಲೆ ಸಿಕ್ಕೇನಿ ಅಗೇನ್. ಓಕೆ, ಸಿ ಯು ಆಲ್. ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್, ಗುಡ್ ಬಾಯ್.